ನಮಸ್ತೆ ರೈತ ಮಿತ್ರರೇ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ಮೊದಲಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಿದ್ರು ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ನಾವು ಇವತ್ತು ಅಡಿಕೆಗೆ ನೀರಿನ ಪೂರೈಕೆಯನ್ನು ಯಾವ ರೀತಿ ಮಾಡಬೇಕು ನಿಮ್ಮ ಅಡಿಕೆ ತೋಟಗಳಿಗೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಬಿಸಿಲು ಜಾಸ್ತಿ ಇದೆ, ನೀರಿನ ಪೂರೈಕೆಯನ್ನು ಹೆಚ್ಚು ಕೇಳುತ್ತೆ, ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅಂಥ ಟೈಮಲ್ಲಿ ನಾವು ನಮ್ಮ ತೋಟವನ್ನು ಯಾವ ರೀತಿ ನಾವು ನೀರಿನ ಪೂರೈಕೆಯಲ್ಲಿ ಮೇಂಟೈನ್ ಮಾಡಿದರೆ ಒಳ್ಳೆಯ ರೀತಿಯ ಫಲವತ್ತತೆಯಿಂದ ಕೂಡಿ ಒಳ್ಳೆಯ ರೀತಿಯ ಫಸಲು ಬರುತ್ತೆ ಅನ್ನೋದು ನಮಗೆ ಸ್ವಲ್ಪ ಜ್ಞಾನ ಬೇಕಾಗುತ್ತೆ. ಹಾಗಾಗಿ ಪ್ರತಿ ರೈತರು ಈ ವಿಡಿಯೋ ಮಿಸ್ ಮಾಡದೆ ನೋಡಿ. ಯಾಕೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಕೊಳವೆ ಬಾವಿಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ತುಂಬ ಜನ ರೈತರು ಬೋರ್ ಕೊರೆಸ್ತಾ ಇದ್ದಾರೆ. ಬಿಸಿಲು ಜಾಸ್ತಿ ಆಗಿದೆ, ಈ ವರ್ಷ ಮಳೆ ಬಂದಿಲ್ಲ, ತುಂಬ ಸಮಸ್ಯೆಗಳಿದೆ. ಇನ್ನೂ ಒಂದು ಏನಪ್ಪ ಅಂದರೆ ವೋಲ್ಟೇಜ್ ಪ್ರಾಬ್ಲಮ್. ತುಂಬ ಬೋರ್ವೆಲ್ಗಳು ಒಂದೇ ಪೆಟ್ಟಿಗೆಗೆ ಆದಾಗ ವೋಲ್ಟೇಜ್ ಪ್ರಾಬ್ಲಮ್ ಆಗುತ್ತೆ, ನೀರಿನ ಪ್ರಮಾಣ ಕಡಿಮೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ತೋಟವನ್ನು ಯಾವ ರೀತಿ ನಾವು ನೆನೆಕೋಬೇಕಪ್ಪ, ಇನ್ನೂ 3 ತಿಂಗಳು ಬಿಸಿಲಿದೆ, ಈಗ ಬೇರೆ ಶಿವರಾತ್ರಿ ಬಿಸಿಲು ಸಿಕ್ಕಾಬಟ್ಟೆ, ಇನ್ನೂ 2-3 ತಿಂಗಳು ಮೇಂಟೈನ್ ಮಾಡಬೇಕು ಮಳೆಗಾಲ ಬರೋವರೆಗೂ ಅನ್ನೋದು ರೈತನಿಗೆ ಚಿಂತೆ ಆಗುತ್ತೆ. ಹಾಗಾಗಿ ನಾವು ಯಾವ ರೀತಿ ಅಂದರೆ ಅರ್ಧ ಇಂಚ್ ನೀರು ಬಂದಾಗ 600 ಗಿಡಗಳನ್ನು ಮೇಂಟೈನ್ ಮಾಡ್ಬೋದು ಸ್ನೇಹಿತರೆ. ನಾವು ಉತ್ಕೃಷ್ಟವಾಗಿ ಮೇಂಟೈನ್ ಮಾಡ್ಬೋದು, ಒಳ್ಳೆ ಫಲವತ್ತತೆಯಿಂದ ಕೂಡಿರೋ ಥರ ಮೇಂಟೈನ್ ಮಾಡ್ಬೋದು. ಅದು ಯಾವ ರೀತಿ ಅಂದರೆ ಮೊದಲನೇದಾಗಿ ನಮ್ಮ ಪೈಪ್ಲೈನಲ್ಲಿ ನೀರು ಲೀಕ್ ಆಗ್ತಾ ಇರ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡಬೇಕು. ಖಂಡಿತವಾಗೂ 0% ನೀರು ಎಲ್ಲೂ ವೇಸ್ಟ್ ಆಗಬಾರ್ದು, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅದಾದಮೇಲೆ ನೀವು ಡ್ರಿಪ್ ಎಳೆದಿರ್ತೀರ, ಅಡಿಕೆಗೆ ನೀರು ಹೋಗ್ತಾ ಇರ್ತವೆ, ಎಲ್ಲೋ ತೂತಾಗಿರುತ್ತೆ, ಅಲ್ಲಿ ನೀರು ಹೋಗ್ತಾ ಇರುತ್ತೆ. ಹೋದ್ರೂ ಹೋಗಲಿ ಬಿಡು ಅಂತ ನಾವು ನೆಗ್ಲೆಕ್ಟ್ ಮಾಡಿದರೆ ಅಲ್ಲಿ ಕೊನೆ ಗಿಡಗಳಿಗೆ ನೀರು ಹೋಗಲ್ಲ ಸ್ನೇಹಿತರೆ. ಅಲ್ಲಿ ನೀಟಾಗಿ ಟೇಪ್ ಹೊಡ್ಕೋಬೇಕು, ಬಟನ್ಸ್ ಬಂದಿದ್ದಾವೆ ಬಟನ್ಸ್ ಹೊಡ್ಕೋಬೇಕು. ಅದಾದಮೇಲೆ ಡ್ರಿಪ್ ಕಡ್ಡಿ ಕಿತ್ಕೊಂಡು ಹೋಗಿರುತ್ತೆ, ಅಲ್ಲಿ ನೀರು ತುಂಬ ಲೀಕ್ ಆಗ್ತಿತ್ತು, ಒಂದೇ ಅಡಿಕೆಗೆ ತುಂಬ ಹೋಗುತ್ತೆ. ಆಗ ಏನಾಗುತ್ತೆ ಅಂದರೆ ಹೋಗ್ತಾ ಇರ್ತಕ್ಕಂಥ ಗಿಡಕ್ಕೆ ಹೋದಾಗ ಮುಂದಿನ ಗಿಡಗಳಿಗೆ ಕೊನೆ 2-3 ಗಿಡಗಳಿಗೆ ನೀರು ಹೋಗೋದಿಲ್ಲ. ಆಗ ಆ ಗಿಡಗಳು ಫಸಲು ಕುಂಠಿತ ಆಗುತ್ತೆ. ನೋಡಿ, ನಾವು ಯಾವಾಗಲೂ ಕೂಡ ನಾವು ತೋಟ ಕಟ್ಟಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾವು ತೋಟದಲ್ಲಿ ಎಷ್ಟು ಶ್ರಮ ವಹಿಸಿ ಎಷ್ಟು ಜವಾಬ್ದಾರಿಯಿಂದ ಕೆಲಸ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫಸಲು ಚೆನ್ನಾಗಿ ಬರೋದಕ್ಕೆ ಸಾಧ್ಯ. ನೀವು ಎಷ್ಟು ಚೆನ್ನಾಗಿ ತೋಟವನ್ನು ಆರೈಕೆ ಮಾಡ್ತೀರೋ, ಶ್ರಮವಹಿಸಿ ಕೆಲಸ ಮಾಡ್ತಿರೋ, ಶ್ರದ್ಧೆ ವಹಿಸಿ ಎಲ್ಲೂ ತೊಂದರೆ ಆಗದೇ ಇರೋ ರೀತಿ ನೋಡ್ಕೊತಿರೋ, ಆಗ ನಿಮ್ಮ ತೋಟ ಒಳ್ಳೆ ಫಲವತ್ತತೆಯಿಂದ ಕೂಡಿ ಒಳ್ಳೆ ಫಸಲು ಬಂದು ಒಳ್ಳೆ ಲಾಭ ಬರೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಾನು ಇನ್ನೂ ಒಂದು ಐಡಿಯಾ ಹೇಳ್ಕೊಡ್ತೀನಿ. ಅರ್ಧ ಇಂಚು ನೀರಲ್ಲಿ ನೀವು 600 ಗಿಡಗಳನ್ನು ತುಂಬ ಸಮೃದ್ಧಿಯಾಗಿ ನೆನೆಸ್ಬೋದು. ಯಾವ ರೀತಿ ಅಂದರೆ ನೀವು ಡ್ರಿಪ್ ಕಡ್ಡಿ ಹೊಡೆದಿರ್ತೀರ, ಆ ಡ್ರಿಪ್ ಕಡ್ಡಿಲಿ ನೀರು ಬರ್ತಿರ್ತಾರೆ, ಅಡಿಕೆ ಬಡ್ಡೆಗೆ ಹಾಕಿರ್ತೀರ, ಹೋಗಿರ್ತಕ್ಕಂಥ ಕಡೆಗೇ ಬಿಡಬಾರ್ದು ನೀರನ್ನು. ಬಲಭಾಗಕ್ಕೆ 2 ದಿನ ಕಡ್ಡಿಯನ್ನು ಇಡಬೇಕು, ಮತ್ತೆ 2 ದಿನ ಆದಮೇಲೆ ಎಡಭಾಗಕ್ಕೆ ಎತ್ತಿ 2 ದಿನ ಇಡಬೇಕು. ಈ ರೀತಿ ನೀವು ಬಲಭಾಗಕ್ಕೆ ಎಡಭಾಗಕ್ಕೆ ಅಡಿಕೆ ತೋಟಕ್ಕೆ ನೀರು ಬಿಟ್ಟಾಗ ಅಡಿಕೆ ಮರಗಳಿಗೆ ಅದು ತೇವಾಂಶ ಸುತ್ತ ಕೂಡಿರುತ್ತೆ. ಅಡಿಕೆ ಮರದ ಸುತ್ತ ತೇವಾಂಶ ಇದ್ದಾಗ ಆ ಸುತ್ತ ಇರ್ತಕ್ಕಂಥ ತೇವಾಂಶದಿಂದ ಆ ಫಲವತ್ತತೆಯನ್ನು ಮರಕ್ಕೆ ಎಳೆದು ಕೊಡುತ್ತೆ. ನೀವು ಒಂದೇ ಕಡೆಗೆ ನೀರು ಬಿಟ್ಟಾಗ ಒಂದು ಕಡೆಯ ಫಲವತ್ತತೆಯನ್ನು ಮಾತ್ರ ಮರಕ್ಕೆ ಕೊಡೋದಕ್ಕೆ ಸಾಧ್ಯ. ಡ್ರೈ ಭೂಮಿಯಲ್ಲಿ ಹೆಂಗೆ ಫಲವತ್ತತೆ ಮರಕ್ಕೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಮರದ ಸುತ್ತ ನೆನಗಿಸೋದು ನಿಮ್ಮ ಜವಾಬ್ದಾರಿ. 2 ದಿನ ಬಲಭಾಗಕ್ಕೆ ಅಡಿಕೆ ಮರದ ಬಲಭಾಗಕ್ಕೆ, 2 ದಿನ ಎಡಭಾಗಕ್ಕೆ ಅಡಿಕೆ ಮರದ ಎಡಭಾಗಕ್ಕೆ, ಈ ಥರ ನೆನೆಸಿದಾಗ ಮರದ ಸುತ್ತ ನೆನೆದ್ಬಿಟ್ಟು ಫಲವತ್ತತೆಯನ್ನು ಮರದ ಸುತ್ತ ಇರ್ತಕ್ಕಂಥ ಫಲವತ್ತತೆಯನ್ನು ಎತ್ತಿ ಮರಕ್ಕೆ ಕೊಟ್ಟಾಗ ಹೊಂಬಾಳೆಗಳು ಸಮೃದ್ಧವಾಗಿ ಬಿಡ್ತವೆ, ಹೊಂಬಾಳೆಗಳು ಚೆನ್ನಾಗಿ ನಿಲ್ತವೆ. ಹೊಂಬಾಳೆಗಳು ಚೆನ್ನಾಗಿ ನಿಂತಾಗ ಅಡಿಕೆ ತುಂಬ ಉತ್ಕೃಷ್ಟವಾಗಿ ಬರುತ್ತೆ. ಬಂದಂಥ ಸಮಯದಲ್ಲಿ ನಮಗೆ ಒಳ್ಳೆ ರೀತಿಯ ಬಂಡವಾಳವಾಗಿ ದೊರೆತಾಗ ಒಳ್ಳೆ ಲಾಭ ಆಗುತ್ತೆ ಸ್ನೇಹಿತರೆ. ನೋಡಿ, ಜವಾಬ್ದಾರಿಯಿಂದ ನಿಮ್ಮ ತೋಟವನ್ನು ಈ ರೀತಿ ಮೇಂಟೈನ್ ಮಾಡಿ ಖಂಡಿತವಾಗ್ಲೂ ಅರ್ಧ ಇಂಚು ನೀರಲ್ಲಿ 600 ಗಿಡಗಳನ್ನು ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಯಾಕೆ ಅಂದರೆ ನಾನು ಒಬ್ಬ ರೈತ ಕೂಡ, ನಾನು ನನ್ನ ತೋಟ ಮೇಂಟೈನ್ ಮಾಡ್ತಾಯಿದ್ದೀನಿ. ನಾನು ಇದೇ ರೀತಿ ಮಾಡಿ ಸಕ್ಸಸ್ ಆಗಿರೋದಕ್ಕೆ ಈ ಮಾಹಿತಿಯನ್ನು ನೀಡಿರೋದು. ನೀವೇ ಕಮೆಂಟ್ ಮುಖಾಂತರ ತಿಳಿಸಿ ಕೆಲಸಗಳನ್ನೆಲ್ಲ ಮಾಡಿ. ಎಲ್ಲೂ ನೀರು 1% ವೇಸ್ಟ್ ಆಗದಂಗೆ ಡ್ರಿಪ್ ಕಡ್ಡಿ ನೀಟಾಗಿ ಎಲ್ಲ ಗಿಡಗಳಿಗೂ ಹೊಡೆದು, ಎಲ್ಲಾದರೂ ಪೈಪ್ ಡ್ರಿಪ್ ತೂತಾಗಿದ್ದರೆ ಅದನ್ನು ನೀಟಾಗಿ ಟೇಪ್ ಹೊಡ್ಕೊಂಡು ಸರಿಯಾದ ರೀತಿಯಲ್ಲಿ 2 ದಿನ ಬಲಭಾಗಕ್ಕೆ ಅಡಿಕೆ ಮರದ, 2 ದಿನ ಎಡಭಾಗಕ್ಕೆ ನೀರನ್ನು ಬಿಟ್ಟಿದ್ದೇ ಆದಲ್ಲಿ ನಿಮ್ಮ ಫಸಲು ವರ್ಷದ ಕೊನೆಯಲ್ಲಿ ಯಾವ ರೀತಿ ಹೆಚ್ಚಾಗಿರುತ್ತೆ ಅನ್ನೋದನ್ನು ನೀವೇ ಗಮನಿಸಿ. ಯಾಕೆಂದರೆ ಪ್ರತಿಯೊಬ್ಬ ರೈತ ಏನು ಮಾಡ್ತಾನೆ, ಮೋಟ್ರ್ ಚಾಲು ಮಾಡದೆ ತೋಟಕ್ಕೆ ನೀರು ಹೋಗ್ತಿದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ.
ನಾವು ಅಲ್ಲಿ ಎಷ್ಟು ಶ್ರಮ ವಹಿಸಿ ಶ್ರದ್ಧೆ ವಹಿಸಿ ಕೆಲಸ ಮಾಡ್ತೀವಿ ಅನ್ನೋದೇ ಭಾಳ ಇಂಪಾರ್ಟೆಂಟ್ ಆಗೋದು. ನೀವು 5,000 ಅಡಿಕೆ ಗಿಡಗಳನ್ನು ಕಟ್ಟೋದು ತುಂಬ ಇಂಪಾರ್ಟೆಂಟ್ ಅಲ್ಲ. 2,000 ಅಡಿಕೆ ಗಿಡಗಳನ್ನು ಜವಾಬ್ದಾರಿಯಾಗಿ ಮೇಂಟೈನ್ ಮಾಡಿದರೆ, ಆ 5,000 ನೆಗ್ಲಿಜೆನ್ಸಿ ಮಾಡಿ ಏನು ನೀರು ಬಿಟ್ಟು ಮಾಡಿರ್ತೀರೋ ಆ 2,000 ಗಿಡದಲ್ಲಿ ಅಷ್ಟು ಫಸಲು ತೆಗಿಬೋದು ಸ್ನೇಹಿತರೆ. ರೈತ ಶ್ರಮ ವಹಿಸಿ ಕೆಲಸ ಮಾಡಿದಾಗ ಮಾತ್ರ ಸಕ್ಸಸ್ ಸಿಗೋದು. ಶ್ರಮದ ಜೊತೆಗೆ ಸ್ವಲ್ಪ ಬುದ್ಧಿವಂತಿಕೆ ಇರಬೇಕು. ಈ ರೀತಿ ನೀರನ್ನು ಸರಿಯಾದ ರೀತಿಯಲ್ಲಿ ಪೂರೈಕೆ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು, ಸರಿಯಾದ ಸಮಯಕ್ಕೆ ಅದಕ್ಕೆ ಪೋಷಣೆಯನ್ನು ಮಾಡಬೇಕು. ಈ ರೀತಿ ಎಲ್ಲ ಮಾಡಬೇಕು. ನೋಡಿ, ಈಗ ಬೇಸಿಗೆ ಆಗಿರೋದ್ರಿಂದ ನೀರಿನ ಸಮಸ್ಯೆ ನಿಮ್ಮ ತಲೆಯಲ್ಲಿ ಇದ್ದರೆ ಖಂಡಿತವಾಗ್ಲೂ ಎಲ್ಲೂ ಕಡ್ಡಿ ಬಿಡ್ದಂಗೆ ಎಲ್ಲವಕ್ಕೂ ಕಡ್ಡಿ ಹೊಡೀರಿ, ನೀಟಾಗಿ ಡ್ರಿಪ್ ಕಡ್ಡಿ ನ್ಯಾಟ್ರಲ್ನ ಹೊಡೀರಿ. ಅದಾದಮೇಲೆ ನೀರೆಲ್ಲಾದರೂ ಲೀಕ್ ಆಗ್ತಾಯಿದ್ರೆ ಖಂಡಿತವಾಗಿಯೂ ನೀವು ಮೇಂಟೈನ್ ಮಾಡಲೇಬೇಕು. ನೀಟಾಗಿ ಮೇಂಟೈನ್ ಮಾಡಲಿಲ್ಲ ಅಂದರೆ ನಿಮ್ಮ ತೋಟ ಉತ್ಕೃಷ್ಟವಾಗಿ ಬರೋದೇ ಇಲ್ಲ. ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದ್ದೇನೆ. ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಇನ್ನೂ 10 ಹಲವು ಮಾಹಿತಿಗಳನ್ನು ಕೊಡ್ತೇನೆ. ನನ್ನ ಮಾಹಿತಿ ಸರಿಯಾಗಿದ್ದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಈ ಕೆಲಸ ವರ್ಕ್ ಆಗಿದ್ದರೆ ಮುಂದಿನ ವರ್ಷ ಆಗಲಿ ಈ ವಿಡಿಯೋಗೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಹೇಳ್ತಾ ಜೈ ಶ್ರೀರಾಮ್. ಧನ್ಯವಾದಗಳು ರೈತ ಮಿತ್ರರೇ.